ನಮಸ್ಕಾರ ಕಣ್ರಣ್ಣ. ನಾವು ಕೂಡ ಕೊಟ್ಟಿದ್ದೀವಿ ಇವತ್ತು ಕಾಂತಾರ 1 ಆನೆಸ್ಟ್ ರಿವ್ಯೂ. ಹಿಂಗೆ ನಾವು ಸಂಜೆ ಟಿಕೆಟ್ ಸಿಗದೆ ಬುಕ್ ಮಾಡಿ ಕೊನೆಗೆ 9 ಗಂಟೆ ಶೋಗೆ ಸಿಕ್ತು ಅಂದ್ಕೊಂಡು ಮೈಸೂರಲ್ಲಿ ಬುಕ್ ಮಾಡ್ಕೊಂಡು ಹಂಗೆ ಮೈಸೂರು ಲೈಟಿಂಗ್ ನೋಡ್ಕೊಂಡು ಹೋಗುವ ಅಂತ ಹೋಗ್ತಾ ಇದ್ದರೆ ಅಲ್ಲಿ ನಮಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಕೋರ್ಟ್ ರೋಡಲ್ಲಿ ಮಾಡಿರೋ ಕರೆಂಟ್ ಲೈಟಿಂಗ್ಸ್ ಡೆಕೋರೇಷನ್ನು. ಹಂಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಹಂಗೆ ರೈಲ್ವೆ ಸ್ಟೇಷನ್ ರೋಡ್ ಬಂದರೆ ಇಲ್ಲಿ ನಮಗೆ ಸಿದ್ದರಾಮಯ್ಯನವ್ರ ಭಾಗ್ಯಗಳದ್ದು ಲೈಟಿಂಗ್ ಬೇರೆ ಹಾಕೊಂಡವ್ರೆ. ಹಂಗೆ ಮುಂದಕ್ಕೆ ಹೋಗ್ತಾಯಿದ್ರೆ LIC ಸೈಡು ನಮಗೆ ಕಾಣಿಸಿದೆ ನವಿಲು. ಏನು ಜನ ಅಂತೀರಾ, ಜನ. ಹಂಗೆ ಮುಗಿಸ್ಕೊಂಡು ಮುಂದಕ್ಕೆ ನೆಕ್ಸಸ್ ಮಾಲ್ ಸಿಕ್ತು ಅಂದ್ಕೊಂಡು ಹೋದರೆ ಅಲ್ಲೂ ಪೊಲೀಸ್ ಅಪ್ಪನ ಕಾಟ. ಹಂಗೆ ಮುಂದಕ್ಕೆ ಹೋಗಿ ಒಳಿಗೆ ಹೋಗಿ ಹೆಂಗೋ ಪಾರ್ಕಿಂಗ್ ಸಿಕ್ತು ಕಣಪ್ಪ. ಸಿಕ್ಕಿದ್ಮೇಲೆ ನಮ್ಮ ಹೆಂಗಸರು ಸುಮ್ಮನೆ ಇರಬೇಕಲ್ಲ, ನಮ್ಮ ಹುಡುಗಿರುಗಳು. ಇಲ್ಲಿ ನಮ್ಮ ಹೆಂಗಸ್ರು ಅವ್ರ ತಂಗಿನೂ ಪೋಸ್ ಕೊಟ್ಟಿದ್ದೇ ಆಯಿತು. ಅಲ್ಲಿಂದ ಒಳಗೆ ಬಂದರೆ ನಮಗೆ ಫಸ್ಟ್ ಕಣ್ಣು ಬಿದ್ದಿದ್ದೆ ದಸರಾ ಗೊಂಬೆ ಡೆಕೋರೇಷನ್ನು. ಅಲ್ಲಿ ಡೆಕೋರೇಷನ್ ನೋಡಿ ನಮ್ಮ ಹೆಂಗಸ್ರು ಫುಲ್ಲು ಝೂಮ್ ಆಗಿ 2 ಫೋಟೋನೂ ತಗೊಂಡ್ರು. 2 ಫೋಟೋ ತಗೊಂಡು ಅಲ್ಲಿಂದ ಹೋಗಿದ್ದೆ ನೆಕ್ಸ್ಟು ಐಸ್ ಕ್ರೀಮ್ ತಿನ್ನೋಕ್ಕೆ. ಅಲ್ಲೂ ಜನ ಅದಾದಮೇಲೆ ಮುಗಿಸ್ಕೊಂಡು ಒಳಗೆ ಚೆಕ್-ಇನ್ ಮಾಡಿಬಿಟ್ಟು ಹೋದರೆ ಅವನು ಯಾವುದೋ ಒಂದು ಕೂಪನ್ ಕೊಟ್ಟ, ರೀಫಿಲ್ ಫ್ರೀ ಅಂದ್ಕೊಂಡು. ಅಲ್ಲಿ ನೋಡಿದ್ರೆ ಪಾಪ್ಕಾರ್ನ್ಗೆ ಜನ ನಿಂತವ್ರೆ. ಹಂಗೂ ತಗೊಂಡ ಕಣಪ್ಪ. 650 ರೂಪಾಯಿ ಪಾಪ್ಕಾರ್ನ್ ಕೊಟ್ಬಿಟ್ಟು ಹೋಗ್ಲಿ ಅಂತ ಒಳಗೆ ಹೋದರೆ ಅಲ್ಲೋ AC ಚಿಲ್ಲು ಇಟ್ಟವನೆ. ಆಮೇಲೆ ಶುರುವಾಗುತ್ತೆ ನಮ್ಮ ರಿಷಬ್ ಶೆಟ್ರ್ ಅಬ್ರ. ಹೆಂಗಿದೆ ಮೂವಿ ಅಂದರೆ ಬೆಂಕಿ. ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಯ್ತದೆ. ಯಾವಾಗೆಲ್ಲ ಮನುಷ್ಯ ಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡಲಿಕ್ಕೆ ಗಣಗಳನ್ನು ಕಳಿಸ್ತಾರಂತೆ. ಹೀಗೆ ಬಂದವರಲ್ಲಿ ಒಬ್ಬ ನಾವು ನಂಬುವಂತ ಪಂಜುರ್ಲಿ. ಉಗ್ರರೂಪಿ ಹುಡುಗ. ಈ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಸೆಕೆಂಡ್ ಹಾಫ್ ಸೂಪರ್. ಯೋಗು ಮೂವಿ ಹೆಂಗಿತ್ತು? ಸೆಕೆಂಡ್ ಹಾಫ್ ಸೂಪರ್. ಮಸ್ಟ್ ವಾಚ್ ಮೂವಿ. ಹೇಗಿತ್ತು ಮೂವಿ? ಸೆಕೆಂಡ್ ಹಾಫ್ ಸೂಪರ್. ಮಸ್ಟ್ ವಾಚ್ ಮೂವಿ. ಸೆಕೆಂಡ್ ಹಾಫ್ ಸೂಪರ್.